ಬೆಂಗಳೂರು ಹೊರವಲಯದಲ್ಲಿ ರೇವ್ ಪಾರ್ಟಿಯನ್ನು ಅಕ್ರಮವಾಗಿ ಆಯೋಜನೆ ಮಾಡಲಾಗಿತ್ತು ಅನ್ನೋದರ ಡೀಟೇಲ್ಸ್ ಪೊಲೀಸರಿಗೆ ಸಿಕ್ಕಿತ್ತು. ಇದರ ಬೆನ್ನಲ್ಲೇ ಅವರು ರೇಡ್ ಮಾಡಿದ್ರು. ರೇವ್ ಪಾರ್ಟಿ ಮೇಲೆ ದೇವನಹಳ್ಳಿ ಪೊಲೀಸರಿಂದ ದಾಳಿ ಆಗಿದೆ. ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮದಲ್ಲಿ ಈ ರೇವ್ ಪಾರ್ಟಿಯನ್ನು ಆರ್ಗನೈಸ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಪಾರ್ಟಿಯಲ್ಲಿ 30ಕ್ಕೂ ಹೆಚ್ಚು ಯುವಕ ಯುವತಿಯರು ಭಾಗಿಯಾಗಿದ್ರಂತೆ. ಅಷ್ಟೂ ಜನರನ್ನ ವಶಕ್ಕೆ ಪಡೆಯೋ ಕೆಲಸವನ್ನ ದೇವನಹಳ್ಳಿ ಪೊಲೀಸರು ಮಾಡಿದ್ದಾರೆ. ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ರೇವ್ ಪಾರ್ಟಿ ಅಂದರೆ ಇನ್ನೇನಿಲ್ಲ, ಈ ಯಾವುದಾದ್ರೂ ನಶೆ ಇರುವಂತಹ ವಸ್ತುಗಳನ್ನು ಇಟ್ಕೊಂಡು ಅಕ್ರಮವಾಗಿ ಇಲ್ಲೀಗಲ್ ಆಗಿ ಪಾರ್ಟಿ ಮಾಡೋದು. ಸೊ ಬಹುತೇಕ ಇಂಥ ರೇವ್ ಪಾರ್ಟಿಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಈ ನ್ಯೂ ಇಯರ್ ಹೊತ್ತಲ್ಲಾಗೋದು ಅಥವಾ ಬ್ಯಾಕ್ ಟು ಬ್ಯಾಕ್ ರಜೆಗಳಿದ್ದಂತಹ ಟೈಮ್ನಲ್ಲಿ ಆಗೋದು. ಈಗಲೂ ಕೂಡ ಅಷ್ಟೇ, ವೀಕೆಂಡ್ನಲ್ಲಿ ಪಾರ್ಟಿ ಮಾಡೋದಕ್ಕೆ ಬಂದವರು ಪೊಲೀಸರ ಕೈಗೆ ತಗಲಾಕೊಂಡಿದ್ದಾರೆ. ಸೊ ಯಾವ ರೀತಿಯಾಗಿ ಮಾದಕ ವಸ್ತುಗಳನ್ನು ಯೂಸ್ ಮಾಡ್ತಿದ್ರು ಅನ್ನೋದು ಇನ್ನಷ್ಟೇ ತನಿಖೆಯ ನಂತರ ಗೊತ್ತಾಗತ್ತೆ. ನೋಡಿ, ಇಂಥ ಪಾರ್ಟಿಗಳಿಗೆ ಹೋದರೆ ಕೊನೆಗೆ ಆಚೆ ಬರಬೇಕಾದ್ರೆ ಹಿಂಗೆ ಮುಖ ಮುಚ್ಕೊಂಡೇ ಬರಬೇಕಾಗತ್ತೆ. ಆದರೂ ಕೆಲವರು ಅದೇನೋ ಒಂದು ಸ್ವರ್ಗ ಸಿಗುತ್ತೆ, ಸುಖ ಸಿಗುತ್ತೆ ಅಂತ ಹೋಗ್ತಾರೆ. ಬಟ್ ನೋಡಿ, ವಾಪಸ್ ಬರಬೇಕಾದ್ರೆ ಹಿಂಗೆ ಪೊಲೀಸ್ ಜೀಪನ್ನು ಹತ್ತಬೇಕಾದ ಪರಿಸ್ಥಿತಿ. 30 ಜನ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಯಾರು, ಎಲ್ಲಿಯವರು ಇವರು, ಸ್ಥಳೀಯರೇನಾ ಅಥವಾ ಬೆಂಗಳೂರಿನಿಂದ ಹೋದವರ ಇವರು? ಬಿಕಾಸ್ ದೇವನಹಳ್ಳಿ ಹೊರಭಾಗದಲ್ಲೆಲ್ಲ ಇಂಥ ಪಾರ್ಟಿಗಳು ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಮುದ್ದುಕೃಷ್ಣ. ಪೊಲೀಸರ ಕಾರ್ಯಾಚರಣೆ ಹೇಗಾಯಿತು? ಆಮೇಲೆ ಮಾದಕ ವಸ್ತುಗಳೇನಾದರೂ ಸ್ಪಾಟ್ನಲ್ಲಿ ಪತ್ತೆ ಆಗಿದೆಯಾ? ಯಾವ ರೀತಿಯಾದಂತಹ ಮಾದಕ ವಸ್ತುಗಳು, ಏನೇನು ಕೇಸ್ ಹಾಕಿದ್ದಾರೆ ಅಂತ? ಮಮತಾ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಅಂತ ಹೇಳಿ ಏರ್ಪೋರ್ಟ್ ನಿಂದ ಕೇವಲ ಕೂಗಳತೆ ದೂರ ಇರುವಂತಹ ಪ್ಲೇಸ್ ಇದು. ಒಂದು ಫಾರಂ ಹೌಸ್. ಆ ಫಾರಂ ಹೌಸ್ ನಲ್ಲಿ ನಿನ್ನೆ ತಡರಾತ್ರಿ ರೇವ್ ಪಾರ್ಟಿಯನ್ನ ಮಾಡ್ತಾ ಇದ್ರು ಅಂತ. ಅದು ಬರ್ತ್ಡೇ, ಯಾರ್ದೋ ಒಬ್ಬರದು ಬರ್ತ್ಡೇ ಪಾರ್ಟಿ ಅಂತ ಹೇಳಿ. ಅದರ ನೆಪದಲ್ಲಿ ಅಲ್ಲಿ 20 ಮಂದಿ ಯುವಕರು ಮತ್ತೆ 10 ಜನ ಯುವತಿಯರು, ಎಲ್ಲರೂ ಕೂಡ ಸರಿಸುಮಾರು ಒಂದು 25, 26, 27 ಈ ಆಸುಪಾಸಿನ ವಯಸ್ಸಿನ ಯುವಕರು ಇದ್ದಂಥದ್ದು. ಎಲ್ಲರೂ ಕೂಡ ರಾತ್ರಿಯಲ್ಲಿ ಪಾರ್ಟಿ ಮಾಡಿ ಮೋಜು ಮಸ್ತಿ ಮಾಡಿದಂತ ಸಂದರ್ಭದಲ್ಲಿ ಅಕ್ಕಪಕ್ಕದ ನಿವಾಸಿಗಳು ಕೂಡ ಡೌಟ್ ಬಂದಿತ್ತು. ಅಲ್ಲಿ ಬಹಳಷ್ಟು ಜೋರಾಗಿ ಡಿಜೆ ಸೌಂಡ್ ಅನ್ನು ಹಾಕಲಾಗಿತ್ತು. ಹಾಗಾಗಿ ಸ್ಥಳೀಯರು ಈ ಒಂದು ಮಾಹಿತಿಯನ್ನ ಪೊಲೀಸರಿಗೆ ತಲುಪಿಸಿದ್ರು. ಹಾಗಾಗಿ ಪೊಲೀಸರು ಖಚಿತ ಮಾಹಿತಿಯನ್ನ ಪಡ್ಕೊಂಡು ಅಲ್ಲಿ ಹೋಗಿ ರೇಡ್ ಮಾಡ್ತಾರೆ. ಆ ಸಂದರ್ಭದಲ್ಲಿ 30 ಜನ ಅವರಿಗೆ ವಶಕ್ಕೆ ಸಿಕ್ಕಿರುವಂತದ್ದು. ಹಾಗಾಗಿ 30 ಜನರನ್ನು ಕೂಡ ಈಗಾಗಲೇ ಕೂಡ ವಶಕ್ಕೆ ಪಡೆದು ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಕೂಡ ಒಳಪಡಿಸಲಾಗಿದೆ. ಅಲ್ಲಿ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಮದ್ಯ ಇರ್ಬೋದು, ಮದ್ಯದ ಜೊತೆ ಕೆಲವು ಗಾಂಜಾ ಮತ್ತೆ ಕೋಕೇನ್ ಕೂಡ ಪತ್ತೆ ಆಗಿದೆ ಅಂತಕ್ಕಂಥದ್ದು ಪೊಲೀಸರ ಮೂಲಗಳಿಂದ ಬಂದಿರುವಂತಹ ಮಾಹಿತಿ. ಹಾಗಾಗಿ ಇದು ಖಚಿತವಾಗಿ ಒಂದು ರೇವ್ ಪಾರ್ಟಿ, ಮೋಜು ಮಸ್ತಿ ಮಾಡ್ಲಿಕ್ಕೆ ಇವರು ಪ್ಲಾನ್ಡ್ ಆಗಿ ಆರ್ಗನೈಸ್ ಮಾಡ್ಕೊಂಡಿರುವಂತಹ ಪಾರ್ಟಿ ಆಗಿತ್ತು. ಹಾಗಾಗಿ ಈಗ 30 ಜನರ ಮೇಲೆ ಕೂಡ ಈಗಾಗಲೇ ಕೂಡ ಕೇಸನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಮುಂದೆ ಹೆಚ್ಚಿನ ವಿಚಾರಣೆಯನ್ನು ಕೂಡ ಈಗ ಮಾಡ್ತಾ ಇರುವಂತದ್ದು. ಮಮತಾ, ಧನ್ಯವಾದ ಮುದ್ದುಕೃಷ್ಣ, ಆಮೇಲೆ ಮಾಹಿತಿಗಾಗಿ.